ವೆಲ್ಕಮ್ ಬ್ಯಾಕ್ ಲಿಖಿತಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಆರಾಮಾಗಿದ್ದೀನಿ. ಇವತ್ತಿನ ರೆಸಿಪಿ ಏನು ಮಾಡ್ತಿದ್ದೀನಿ ಅಂದರೆ ಪಿಜ್ಜಾ ಮಾಡ್ತಾಯಿದ್ದೀನಿ. ಅದು ಯಾವುದರಿಂದ ಅಂದರೆ ಬ್ರೆಡ್ ಪಿಜ್ಜಾ. ನೀವು ಹೆಲ್ತಿ ವರ್ಷನಲ್ಲಿ ಹೇಗೆ ಮಾಡ್ಕೋಬೋದು ಹಾಗೆ ಮಾಡ್ತಾಯಿದ್ದೀನಿ. ಬ್ರೆಡ್ ಪಿಜ್ಜಾ ಸಿಂಪಲ್ ಇಂಗ್ರೀಡಿಯೆಂಟ್ಸು: ಆನಿಯನ್ನು, ಟೊಮ್ಯಾಟೊ, ಕ್ಯಾಪ್ಸಿಕಮ್ಮು ಆ್ಯಂಡ್ ಆರಿಗ್ಯಾನೋ, ಅನದರ್ ಒಂದು ಚಿಲ್ಲಿ ಫ್ಲೇಕ್ಸು, ಆಮೇಲೆ ಕಾರ್ನು. ಇಷ್ಟಿದ್ರೆ ಸಾಕು, ಈಸಿಯಾಗಿ ನೀವು ಮಾಡ್ಕೋಬೋದು ಮನೇಲೆ. ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಈಗ ನೋಡಿ, ಬ್ರೆಡ್ ಪಿಜ್ಜಾ ಸಿಂಪಲಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು. ಓಕೆನಾ? ನೋಡ್ಕೊಳ್ಳೋಣ ಬನ್ನಿ. ಮತ್ತು ಬ್ರೆಡ್ ಇಷ್ಟಿದ್ರೆ ಸಾಕು. ಈಗ ನಾರ್ ಪೇಸ್ಟ್ ಹಾಕ್ಕೊಳ್ಳೋಣ. ಇದು ಪಿಜ್ಜಾ ಬೇಸ್, ಇದು ಪಿಜ್ಜಾ ಸಾಸ್. ಇದು ಪಿಜ್ಜಾ ಸಾಸ್ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇಷ್ಟಿದ್ರೆ ಸಾಕು. ಈಗ ಆನಿಯನ್ ತಗೊಳ್ಳೋಣ, ಒಂದಿಷ್ಟು ಆನಿಯನು, ಅನದರ್ ಒನ್ ಟೊಮ್ಯಾಟೊ, ಕ್ಯಾಪ್ಸಿಕಮ್. ಇದೆಲ್ಲ ರಾನೇ ತಗೋಬೇಕು. ರಾ ತಗೊಂಡ್ರೆ ಚೆನ್ನಾಗಿರುತ್ತೆ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗೆ. ಆಮೇಲೆ ಬೇಯಿಸಿಟ್ಕೊಂಡಿರೋ ಕಾರ್ನ್ ಹಾಕೊಂಡ್ರೇ ಕಾರ್ನ್ ಪಿಜ್ಜಾ ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ಈ ಥರ 2 ಸ್ಲೈಸ್ ಬ್ರೆಡ್ ತೊಗೊಂಡಿದ್ದೀನಿ ನಾನು. ಆಲ್ರೆಡಿ ರೆಡಿಯಾಗಿದೆ. ಇದಕ್ಕೆಲ್ಲ ಫಿಲಪ್ ಮಾಡ್ಕೋಬೇಕೀಗ. ಫಸ್ಟಿಗೆ ಪಿಜ್ಜಾ ಸಾಸ್ ಹಾಕ್ಕೊಳ್ಳೋಣ. ಈಗ ಸ್ಪ್ರೆಡ್ ಮಾಡ್ಕೊಳ್ಳೋಣ, ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಸ್ವಲ್ಪ ಹಾಕ್ಕೊಳ್ಳಿ, ಯಾಕಂದರೆ ಆಲ್ರೆಡಿ ಇದಕ್ಕೆ ಹಾಕ್ಕೊಂಡಿರೋದ್ರಿಂದ ಡಬಲ್ ಆಗಿಬಿಡತ್ತೆ. ಈಗ ಬ್ರೆಡ್ ಆಗಿದೆ. ಈಗ ಬ್ರೆಡ್ ಮೇಲೆ ಇದು ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೀಟಾಗಿ ಹಾಕ್ಕೊಳ್ಳಿ. ಈಗ ನೋಡಿ, ಇಷ್ಟು ಹಾಕ್ಕೊಂಡಿದ್ದೀನಿ ಒಳಗೀಗ. ಫಿಲ್ಲಿಂಗ್ ಎಲ್ಲ ರೆಡಿಯಾಗಿದೆ. ಈಗ ಚೀಸೇ ಮೇಯ್ನು. ಚೀಸ್ ಹಾಕ್ಕೊಳ್ಳಿ ಚೆನ್ನಾಗಿ. ನಾನು ಕಾರ್ನ ಆಲ್ರೆಡಿ ಒಂದು ಟೈಮ್ ಬೇಯಿಸ್ಕೊಂಡಿದ್ದೀನಿ, ಒಂದು 5 ಮಿನಿಟ್ಸ್ ಬೇಯಿಸ್ಕೊಂಡಿದ್ದೀನಿ. ನೀವು ಹಾಗೆ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದು ಒಂಥರ ಬಾಯಿಗೆ ಸಿಗ್ತಾ ಇರುತ್ತೆ. ಓಕೆನಾ? ಆ್ಯಕ್ಚುಲಿ ತುಂಬ ಜನ ವೀಡಿಯೋಸ್ ನೋಡ್ತಿದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಾಕಷ್ಟು ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಹೇಳಿ, ಆ ಥರ ನಾನು ಮಾಡ್ತೀನಿ. ಈಗ ಜಸ್ಟ್ ಕುಕ್ಕಿಂಗ್ ವೀಡಿಯೋಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಡೈಲಿ ವ್ಲಾಗು ಎಲ್ಲ ಮಾಡ್ತೀನಿ. ಒಂದು ಸ್ವಲ್ಪ ನಿಮಗೆ ಯಾರ್ಯಾರಿಗೆ ಯಾವ್ಯಾವ ಥರ ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕಾ, ಯಾವ ಥರ ವೀಡಿಯೋಸ್ ಬೇಕು ನನಗೆ ಕಮೆಂಟ್ ಮಾಡಿ. ನೋಡಿ, ಈಗ ರೆಡಿಯಾಗಿದೆ. ಈಗ ಚಿಲ್ಲಿ ಫ್ಲೇಕ್ಸು, ಆರಿಗ್ಯಾನೋ ಹಾಕ್ಕೊಳ್ಳೋಣ. ಈಗ ನೋಡಿ, ಇದು ಚಿಲ್ಲಿ ಫ್ಲೇಕ್ಸು. ಇದೇ ಆ್ಯಕ್ಚುಲಿ ಖಾರ. ಬೇರೆ ಏನು ಖಾರ ಹಾಕ್ಕೊಳಂಗಿಲ್ಲ. ಈಗ ಸ್ವಲ್ಪ ಆರಿಗ್ಯಾನೋ ಹಾಕ್ಕೊಳ್ಳೋಣ ಅಷ್ಟೇ. ಈಗ ರೆಡಿ ಇದೆ. ಈಗ ಓವನ್ ಒಳಗಿಡ್ಬೇಕೀಗ. ಈಗ ನೋಡಿ, ಓವನ್ ಆನ್ ಮಾಡ್ಕೊಂಡಿದ್ದೀನಿ. ಓಪನ್ ಮಾಡೋಣ, ಸೆಟ್ ಮಾಡ್ಕೊಳ್ಳೋಣ.
ಈಗ ನೋಡಿ ಇದನ್ನು ಪಿಜ್ಜಾ ಇಡ್ತಾ ಇದ್ದೀನಿ, ಬ್ರೆಡ್ ಪಿಜ್ಜಾ. ಓಕೆನಾ, ಈಗ ಕ್ಲೋಸ್ ಮಾಡೋಣ. ಇದು ಈಗ ನಾನು 10 ಮಿನಿಟ್ಸಿಗೆ ಇಡ್ತಾ ಇದ್ದೀನಿ. ಕನ್ವೆಕ್ಷನ್ ಆನ್ ಮಾಡಿ 10 ಮಿನಿಟ್ಸು ಸ್ಟಾರ್ಟ್. ನಾನು ಯಾವ್ದು ತೊಗೊಂಡಿದ್ದೀನಿ ಅಂದರೆ ಪ್ಯಾನಸೋನಿಕ್ ತೊಗೊಂಡಿದ್ದೀನಿ ನಾನು. ನೋಡಿ ಒಳಗೆ ಹೇಗೆ ಆಗ್ತಾಯಿದೆ ಅಂತ. ಪಿಜ್ಜಾ 10 ಮಿನಿಟ್ಸ್ ಇಟ್ಕೊಂಡು ನೋಡಿ ಮತ್ತೆ ಆನ್ ಮಾಡೋಣ ಬೆಂದಿದೆಯಾ ಏನು ಅಂತ. ಓಕೆನಾ, 10 ಮಿನಿಟ್ಸ್ ಆಗಲಿ. ಈಗ ನೋಡಿ ನಮ್ಮದು ಹಾಲ್ ತೋರಿಸಿಲ್ಲ ಅನಿಸುತ್ತೆ ನಿಮಗೆ. ನೋಡಿ ಇದೇ ನಮ್ಮದು ಟಿ ವಿ. ಸೊ ಇದು ಹಾಲ್, ನಮ್ಮನೆ ಹಾಲ್ ಇದು. ಆಮೇಲೆ ಇದು ನಮ್ಮದು ಫಿಶ್ ಟ್ಯಾಂಕ್ ಇದು ನೋಡಿ. ಸೊ ಇಲ್ಲೊಂದು ಸೋಫಾ ಇಟ್ಕೊಂಡಿದ್ದೀವಿ ನಾವು. ಇದು ರಾಯಲ್ ಹೋಪ್ ಸೋಫಾ, ಇದು 2 ಸೀಟರು. ಆ್ಯಂಡ್ ಅನದರ್ ಒನ್ ಇದು ರೋಸ್ವುಡ್ ಸೋಫಾ ಸೆಟ್ ಇದು. ಇಲ್ಲಿ ನೋಡಿ ವಿಂಡೋಯಿಂದ ಹೇಗೆ ಕಾಣುತ್ತೆ, ಶಿವಮೊಗ್ಗ ವೆದರ್ ಹೇಗೆ ಕಾಣುತ್ತೆ ನೋಡಿ. ಆಮೇಲೆ ಇದು ಕ್ಲಾಕು, ವಾಲ್ ಕ್ಲಾಕು. ಇಷ್ಟು ನಮ್ಮದು ಹಾಲು. ನಿಮಗೆ ಡೀಟೈಲಾಗಿ ವಿಡಿಯೋ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಕಮೆಂಟ್ಸ್ ಮಾಡಿ ಯಾವ ಥರ ವೀಡಿಯೋಸ್ ಬೇಕು ಅಂತ. ಹೋಮ್ ಟೂರ್ ಬೇಕು ಅಂದರೂ ಹೇಳಿ ಮಾಡ್ತೀನಿ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ 2 ಮಿನಿಟ್ಸ್ ಇದೆ ಅಷ್ಟೇ, ಪಿಜ್ಜಾ ರೆಡಿ ಆಗಿಬಿಡತ್ತೆ. ಕಾಣಿಸ್ತಿದೆ ಅಲ್ಲ ಪಿಜ್ಜಾ, ಬ್ರೆಡ್ ಪಿಜ್ಜಾ ಎಷ್ಟು ಚೆನ್ನಾಗಿದೆ ಅಂದರೆ ಟೇಸ್ಟ್ ಮಾಡಿ ಹೇಳ್ತೀನಿ ಹೇಗಿದೆ ಅಂತ. ಸೂಪರಾಗಿದೆ. ಈಗ ನೋಡಿ ಆಫ್ ಆಗಿದೆ, ಈಗ ನೋಡೋಣ. ಚೀಸೆಲ್ಲ ಚೆನ್ನಾಗಿದಾಗಿದೆ ನೋಡಿ. ಹೇಗೆ ಎಷ್ಟು ಚೆನ್ನಾಗಿ ಬಂದಿದೆ ಬ್ರೆಡ್ ಪಿಜ್ಜಾ, ತುಂಬ ಚೆನ್ನಾಗಿದೆ. ಚೀಸೆಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ ನೋಡಿ. ಇದೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ, ಎಷ್ಟು ಬಿಸಿ ಬಿಸಿ ರೆಡಿಯಾಗಿದೆ ಪಿಜ್ಜಾ. ಈಗ ಟೇಸ್ಟ್ ಮಾಡೋಣ ಬ್ರೆಡ್ ಪಿಜ್ಜಾ. ನೋಡಿ ಎಷ್ಟು ಸೂಪರಾಗಿ ರೆಡಿಯಾಗಿದೆ. ತುಂಬ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಖಂಡಿತ ಮನೇಲಿ ಮಾಡ್ಕೊಂಡು ತಿಂದು ಹೇಗಿದೆ ಅಂತ ಲಿಖಿತಂಗೆ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್.